ಮಾಡ್ಕೊಂಡ ಹೋಗಿ 4ನೇ ದಿನದ ಮೇಲೆ ಕುಡಿದಾಗ ತಂಗಿ ಹೆಣ್ಣು ಉತ್ಪತ್ತಿ ಆಗ್ತದ. ತಂಗಿ ಹೆಣ್ಣು ಮಗಳ ತಲೆ ಮೇಲೆ ನೀರು ಹಾಕೊಂಡ 5 ದಿನದ ಮೇಲೆ ಕುಡಿದಾಗ ಗಂಡು ಉತ್ಪತ್ತಿ ಆಗ್ತದ. ಪಂಚಕರ್ಣಿ ಅಭ್ಯಾಸ ಮಾಡು. ಯಾಕಂದ್ರೆ ನಿನ್ನ ಗಡಿಗಿನ್ನ ಪಕ್ಕ ಸುಟ್ಟಿಲ್ಲ ರೇಖವ ಗಡಿಗೆ ಸುಡಬೇಕಾದ್ರೆ ನನ್ನ ಅಂಜುಟಿಗೆ ಗ್ರಾಮದಾಗ ಏನ್ ಮಾಡ್ಬೇಕು? ಏನು ಒಂದು ದಗದ ಮಾಡ ತಂಗಿ. ಏನ್ ಮಾಡ್ಬೇಕು? ಏನು ದಗದ ಮಾಡಬೇಡ. ನಮ್ಮ ಸಿದ್ದು ನಾನು ಹೋದ ಒಂದು 6 ತಿಂಗಳು ಇಟ್ಕೋ ಮನ್ಯಾಗ. ನೀ ಗಾಬರಿಗೆ ಬಿದ್ದಿ ಇಟ್ಕೋ ನಾನು. ನಾ ಮಾತಾಡೋದು ಬಹಳ ಚೀಸ್ ಐತಿ ಒಳಗ. ಯಾಕಂದ್ರೆ ನೋಡು ಇಟ್ಕೋ ಅಂದ್ರೆ ನೀ ತಪ್ಪು ತಿಳ್ಕೊಬೇಡ್ರಿ ಹಿರಿಯಾರ. ಯಾಕಂದ್ರೆ ಒಳಗ ಅಂತರಂಗದಾಗ ಒಬ್ಬ ಗುರು ಅದಾನ. ಅಂತರಂಗದ ಗುರುವಿನ ಜ್ಞಾನೋದಯ ಮಾಡ್ಬೇಕಾಗ್ತದ. ಗುರು ಬೇಕಾದ್ರೆ ತಂಗಿ ನಿಮ್ಮ ಅವನ ಕೈಯಾಗ ಆಗಂಗಿಲ್ಲ. ಗುಣಗಳು ಅಳದಿರಬೇಕು, 3 ಗುಣಗಳು ತಿಳಿದಿರಬೇಕು, ಆಶ್ರಮಗಳ ಕಾಲಾಗ ಹಾಕಿ ತುಳಿಬೇಕು. ಅಂತ ಗುರು ಯಾರಿಬೇಕು? ನಮಗೆ ಸುರೇಶ್ ಆಗಬೇಕ. ಬ್ರಹ್ಮಗುರು ನಮ್ಮ ಅಪ್ಪಗಳಿಗೆ ಬೇಕ. ನಮ್ಮ ಬಳಬೇಕಾಗಿ ಯಾರು ಬೇಕ್ರಿ ಅಂದ್ಬಿಟ್ಟು ಊರಾಗ ನನ್ನಂತ ಒಬ್ಬ ಮಡಗಣ ಕಾಂಡ್ರೆ ಬೇಕ. ಅದಕ್ಕಾಗಿ ತಂಗಿ ನಿನಗೆ ಹೇಳ್ತಾನೆ ಕೇಳ. ನಿನಗ ಹಣಿ ಮೇಲೆ ಕುಂಕುಮ ಕೊಟ್ಟವನ, ಕೈಯಾಗ ಹಸಿರು ಬಳಿ ಇಟ್ಟವನ, ಕಾಲಾಗ ಕಾಲುಗಳ ಕೊಟ್ಟವನ, ಮೂಗಿನೊಳಗೆ ಮುಗುಬಟ್ಟಿ ಇಟ್ಟವನ, ನಿನಗ ಕೊಳ್ಳಾಗ ತಾಳಿ ಕಟ್ಟಿದವನ. ಇದನ್ನ ಎಲ್ಲ ಎತ್ತಂದ್ರೆ ಈಗಿಗೆ ಮದುವೆ ಆಗೈತಿ, ಈಗಿಗೆ ಒಬ್ಬ ಗಂಡದಾನ ಅಂತ ಹೇಳ್ತಾರ. ಮತ್ತೆ ಜೋರ್ ಕಡ್ತ ತಂಗಿ ನಾನು ತಾಳಿ ಕೊಳ್ಳಾಗಿರ್ಲಿಕ್ಕಂದ್ರೆ ಏನಂತಾರ ಹುಡುಗ ಅಕ್ಕಲಿಗೆ ಹೆಂಗಾಕೈತಿ ನೋಡ್ರಿ ಕವಕ್ಕ. ಯಾಕಂದ್ರೆ ನಿನ್ನ ಬಾಳೆ ಹಿಂಗಾಗೋದು ಬೇಡ ಅಂದ್ಬಿಟ್ಟಿಗೆ. ಯಾಕಂದ್ರೆ ಇವತ್ತು ಗಂಡನ ಮಾಡ್ಕೊಳಕ್ಕಿಂತ ಜ್ಞಾನದ ಮಗನ ಹರಿದು ಹೋಗು ಈ ಕುಡಿದ ಹತ್ತ ಸಬದಾಗ ಎಲ್ಲಾರ ಬಾಂಧಕ್ಕಿಂತ ದಬ್ಬಿ ಮಾಡದ ಗುಬ್ಬಿ ಬರ್ತಂದ್ರೆ ಬಿಡಂಗಿಲ್ಲ. ಈ ಕಂಬಗೆ ಹುಡುಗನಿಲ್ಲ ಬಿಡಂಗಿಲ್ಲ. ನೀ ಯಾರು ನೋಡಿರ ಆಟ ಮಾಡಬಹುದು, ಯಾರು ನೋಡಿರ ಹಾಡಿಕೆ ಮಾಡಬಹುದು. 9 ತಿಂಗಳು ಯುದ್ಧಕ್ಕೆ ಓಡಿ ಹೋಗ್ಯಾಳ ನನ್ನ ಕೈಯಾಗ. 3 ತಿಂಗಳಕ್ಕೆ ಬಂದ ಮುರುಕ ಮಾಡಕತ್ತ ಅಂಜುಟಿಗೆ ಊರಾಗ ನಡೀತೈತಿ. ಏನನ್ನ ಕುಡಿಕಿ ನನ್ನ ಜೋಡಿಗೆ ಅವರ ಬಹಳ ಗಳಿಸಬೇಕಾಗ್ತದ. ಎಲ್ಲಿ ತವ? ಯಾಕಂದ್ರ ರೇಖವ್ವ ಬಹಳ ಚಂದ ಎತ್ತರ ಕಿಲಿ ಹಾಡಿಕೆ ಮಾಡ. ನಾವೊಂದು ಮಾತು ಹೇಳಿದ್ರೆ ಹಿರಿಯರ ಹೆಣ್ಮಗಳು ಏನ್ ಹೇಳ್ತಾಳು? ಭೂಮಿ ಒಟ್ಟ ಸತ್ಯ ಇಲ್ಲ ತಿಕ್ಕಿದ. ಎಷ್ಟೋ ಮಂದಿ ಸತ್ತು ಹೋಗ್ಯಾರ, ನಮ್ಮ ತಾಯಿ ಭೂಮಿ ಉಳದಂತ ಹೇಳ್ತಾಳ. ತಂಗಿ ನೀನ ಭೂಮಿನ ಒಳಗೆ ಸತ್ತು ಹೋಗ್ಯದ, ನಿನಗ ಗೊತ್ತಿಲ್ಲ ಹೊತ್ತು ಮಂಗ. ನಿನ್ನ ಭೂಮಿ ಹೆಂಗ ಸಾಯ್ತೈತಿ ಹೇಳ್ತಾನೆ ಕೇಳ. ತಂಗಿ ನಮ್ಮ ಮೇಘರಾಜ ಬರು ಬಿದ್ದ ಟೈಮ್ ಅದಾಗ ಎಷ್ಟೋ ವರ್ಷ ಕಾಲ ಗತಿಸಿ ಹೋದಾಗ ಅವಾಗ ತಂಗಿ ಒಳಗೊಬ್ಬ ಬೇರೆ ಅದನ್ನ ಉಷ್ಣಾಂಶ ಒಳಗಂಗಿ ಉಷ್ಣಾಂಶ ಮಾಡೋ ಹಿರಿಯಾರ ಇದು ಅಕ್ಕ ಗೊತ್ತೇನ್ರಿ? ಭೂಕಂಪ ನಿಮ್ಗೆ ಗೊತ್ತಿರಲ್ಲ. ಭೂಕಂಪ ಆಗಿ ಒಳಗಿಂದು ಏನಾಗ್ತದಪ್ಪ ಅಂದ್ರೆ ಒಳಗಿನ ಲಾಲಾರಸ ಹೊರಗೆ ಬರ್ತದ. ಒಳಗಿನ ಲಾಲಾರಸ ಹೊರಗೆ ಬಂದಾಗ ತಂಗಿ ನೀನು ತಳಗಿನ ಮ್ಯಾಲ ಹಾಕದ ಮ್ಯಾಲಿನ ತಳಗಿ ಹೋಗೈತಿ ನಮ್ಮ ಅಪ್ಪನ ಕೈಯಾಗ. ನಿಮ್ಮವ್ವನ್ ಹೆಂಗ ಸತ್ಯಲ್ಲ ಹೇಳ್ತೀಯ ನನ್ನ ಬಂಗಾರ ಬುಜ್ಜಿ. ಹಂಗೆಲ್ಲ ಮಾತಾಡಬ್ಯಾಡ. ಎಷ್ಟೋ ಸಲ ಸತ್ಯ, ಎಷ್ಟೋ ಸಲ ಹುಟ್ಟಿ ನಮ್ಮ ಅಪ್ಪ ಸತ್ಯ ಇಲ್ಲ, ಹುಟ್ಟಿ ಇಲ್ಲ, ಜನನಿ ಇಲ್ಲ, ಮರಣ ಇಲ್ಲ. ನಮ್ಮ ಅಪ್ಪ ಹೆಂಗದಾನ ಹೇಳ್ತಾನೆ ಕೇಳ. ತಂಗಿ ನಮ್ಮ ಅಪ್ಪ ಹುಟ್ಟಂಗಿಲ್ಲ, ಸಾಯಂಗಿಲ್ಲ, ಜನನಿ ಇಲ್ಲ, ಮರಣ ಇಲ್ಲ. ಕಮ್ಮಗೆ ಹುಡುಗ ಹಸು ಇಲ್ಲ, ತ್ರಶ ಇಲ್ಲ, ನಿಧಿ ಇಲ್ಲ, ಇಲ್ಲ. ತಂಗಿ ನನಗ ಕಣ್ಣ ಇಲ್ಲ, ಕಾಯಿ ಇಲ್ಲ, ಮೂಗ ಇಲ್ಲ, ಬಾಯಿ ಇಲ್ಲ. ತಂಗಿ ನಮ್ಮ ಅಪ್ಪ ಕೈಯಾಗ ಹಿಡಿತಾನಂದ್ರ ಸಿಗಂಗಿಲ್ಲ, ನೀರ ಮುಗಿತಾನಂದ್ರ ಮುಳಗಂಗಿಲ್ಲ, ಮುಗಿತಾನಂದ್ರ ಸುಡಂಗಿಲ್ಲ. ನಮ್ಮ ಅಪ್ಪ ಪಂಚಮುಖದ ಪರಮಾತ್ಮ ಹಂಗದಾನ ತಂಗಿ. ಒಂದು ಮಾತು ಹೇಳ್ತಾನೆ ಕೇಳ ನಿನಗ. ನಮ್ಮ ಅಪ್ಪ ನೀರಿನ ನಿರ್ಲಿಪ್ತ ಅಖಂಡ ಅದ್ವೈತ ನನ್ನ ತಂಗಿ, ಅಖಂಡ ಅದ್ವೈತ. ನಿಮ್ಮಂತ ಹೆಣ್ಮಕ್ಳಿಗೆ ಕಾಣಂಗಿಲ್ಲ. ಅದಕ್ಕಾಗಿ ತಮ್ಮ ಇರ್ಲಿ, ಅವ್ರ ಹಸಗಳು ಇರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡ. ಅವ್ ಹೊಡೆದಾರ 1 2 ನೈತಿ ಅವಾಗೇನೋ ಗೊತ್ತಾಗ ದಾರಿ ಇಲ್ಲ. ಅವಾಗ ತಗಿ ನಮ್ಮ ಅಪ್ಪ ಕಣ್ಣಿಗೆ ಕಾಣವಲ್ಲ, ನಮ್ಮ ಅಪ್ಪಗ ಶರೀರ ಇಲ್ಲ, ನಮ್ಮ ಅಪ್ಪಗ ರೂಪ ಇಲ್ಲ. ನಮ್ಮ ಅಪ್ಪ ಹೆಂಗದಂದ್ರ ಅಖಂಡ ಸ್ವರೂಪಿ ಅದಾನ. ಏನ್ ಕೇಳ್ತಾನ್ರಿ? ಏನ್ ಕೇಳ? ನಿನ್ನ ಜೀವಾತ್ಮ ಎಲ್ಲಿ ಅದಾನ? ಹೌದೇನು? ಹೌದು. ಏನು ಮಾಡ್ಯಾನ? ಏನ್ ಮಾಡ್ಯಾನ? ಈಗ ಏನಾಕೈತಿ? ಏನಾಗೈತಿ ತಮ್ಮ? 100 ವರ್ಷ ಆತಂದ್ರ ಹೌದು. ಅಲ್ಲ 100 ವರ್ಷ ಆದಾಗ ಏನಾಕೈತಿ? ಏನಾಕೈತಿ? ಸಾವು ಬಂದ ತಿಳ್ಕೊಳ್ತಾರ. ಹೌದು.
ಕಟ್ತಾರಲ್ಲ ಗೂಟ ಬಡದಕ್ಕೆ ಕಟ್ಟುತ್ತಾರಲ್ಲ ಹಾ ಕಟ್ತಾರಲ್ಲ ಹೌದು ಕರೆ ಐತಿ ಅವಾಗಿಂತ ಹೆಣ್ಮಗಳು ಬಂದು ಏನ್ ಮಾಡ್ತಾಳ ಏಕೆ ಏನ್ ಮಾಡ್ತಾಳ ಬರಬೈ ರೇಖವ್ವ ಎಲ್ಲಿ ಹಾದ್ಯೋ ನನ್ನ ರಾಜ ಎಲ್ಲಿ ಹಾಜೋ ನನ್ನ ಗುಡ್ಡ ಈ ಮನೆಗೆ ಹೇಗೆ ಹಾದ್ಯೋ ನನ್ನ ರಾಜ ಏನ್ ಹೇಳಕತ್ತಾಳ ಯಾರಿಗೆ ಹೇಳ್ತಾಳ ಈಕೆ ನಾ ಹೇಳ್ತಾರೆ ಕೇಳಿ ರೇಖವ್ವ ಹಾ ಹಾ ಅಲ್ಲಿ ಸತ್ತವನು ಅಲ್ಲಿ ಅಲ್ಲೇ ಅದಾನ ಅವನಿನ್ನ ಮುಂದೆ ಕೂತಾನೆ ನಿನ್ನ ಮುಂದೆ ಅದಾನ. ಮತ್ತೆ ನೀ ಏನು ಹಾಜೋ ರಾಜ ಎಲ್ಲಿ